ರಾಜ್ಯದಲ್ಲಿ ಮತ್ತೆ ಪಠ್ಯ ಪುಸ್ತಕ ಪರಿಷ್ಕರಣೆಯ ಫೈಟ್ ಶುರುವಾಗಿದೆ. ಈ ಸಾರಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿರೋರು ಯಾರು? ಏನಿದು ವಿವಾದ ನೋಡಿ. ಒಂಬತ್ತನೇ ತರಗತಿ ಪಠ್ಯ ಪುಸ್ತಕ ಪರಿಷ್ಕರಣೆ ಆರೋಪ. ಅಖಿಲ ಭಾರತ ವೀರಶೈವ ಶಿವಾಚಾರ್ಯರ ಸಂಸ್ಥೆ ಆಕ್ಷೇಪ. ರಾಜ್ಯದಲ್ಲಿ 2016ರ ಬಳಿಕ 9ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಬಸವಣ್ಣನ ಪರಿಚಯ 3ನೇ ಬಾರಿಗೆ ಪರಿಷ್ಕರಣೆ ಆಗ್ತಿದೆ. ಇದರ ಬೆನ್ನಲ್ಲೇ ವಿವಾದವೊಂದು ಹುಟ್ಟಿಕೊಂಡಿದ್ದು, ಶಾಲಾ ವಿದ್ಯಾರ್ಥಿಗಳಿಗೆ ತಪ್ಪು ಮಾಹಿತಿ ನೀಡಲಾಗ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆ ಈ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದೆ. ಪಠ್ಯ ಪರಿಷ್ಕರಣೆಯಲ್ಲಿ ವೀರಶೈವ ಪದ ಕೈಬಿಡಲಾಗಿದೆ. ಇದು ಸರಿಯಲ್ಲ ಎಂದು ವಚನದ ಮೂಲಕ ಸಂಸ್ಥೆ ವಿವರಣೆ ನೀಡಿದೆ. ಬಸವಣ್ಣ ಅರಿವನ್ನು ಗುರುವಾಗಿಸಿಕೊಂಡಿದ್ರು. ಪಠ್ಯದ ದೋಷ ಸರಿಪಡಿಸದಿದ್ದರೆ ಕಾನೂನು ಹೋರಾಟ ಮಾಡುವುದಾಗಿ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆ ಎಚ್ಚರಿಕೆ ನೀಡಿದೆ. ಈ ಬಗ್ಗೆ ಸಿಎಂಗೆ ಸಂಸ್ಥೆಯ ಪರವಾಗಿ ಡಾಕ್ಟರ್ ಮಹಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ಪತ್ರ ಬರೆದಿದ್ದಾರೆ. ಕಾಂಗ್ರೆಸ್ನವರಿಗೆ ವೀರಶೈವ ಲಿಂಗಾಯತ ಅಂದ್ರೆ ಅಲರ್ಜಿ. ಇನ್ನು ಪಠ್ಯ ಪುಸ್ತಕದಲ್ಲಿ ವೀರಶೈವ ಹೆಸರು ತೆಗೆದ ವಿಚಾರಕ್ಕೆ ಬಿಜೆಪಿ ಶಾಸಕ ಯತ್ನಾಳ್ ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ನವರಿಗೆ ವೀರಶೈವ ಲಿಂಗಾಯತ ಪದಗಳು ಅಂದ್ರೆ ಅಲರ್ಜಿ. ಅವರಿಗೆ ಟಿಪ್ಪು ಸುಲ್ತಾನ ಬೇಕು ಅಂತ ಕಿಡಿಕಾರಿದ್ರು. ಲಿಂಗಾಯತ ಅಂದ್ರೆ ಕಾಂಗ್ರೆಸ್ಗೆ ಅಲರ್ಜಿ ಐತಿ. ಎರಡು ಬರೀ ವೀರಶೈವ ಅಲ್ಲ, ಲಿಂಗಾಯತನು ಟಿಪ್ಪು ಸುಲ್ತಾನ್ ಹೆಸರು ಹಾಕ್ತಾರೆ. ಮತ್ತೆ ಕಾಂಗ್ರೆಸ್ ಸದ್ಯಕ್ಕೆ ಈ ವಿವಾದಕ್ಕೆ ಸರ್ಕಾರ ಅದ್ಯಾವ ರೀತಿ ಮದ್ದು ಅರಿಯುತ್ತೋ ಏನೋ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಾಲ್ಮೀಕಿ ನಿಗಮದ ಅಕ್ರಮದಲ್ಲಿ ಅನುಮಾನ 108. ವಾಲ್ಮೀಕಿ ನಿಗಮದಲ್ಲಿ ಬರೋಬ್ಬರಿ 94 ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಇದೊಂದು ಕೇಸ್ನ ಸುತ್ತ 108 ಅನುಮಾನಗಳು ಹುಟ್ಟಿಕೊಂಡಿವೆ. ಕೋಟಿ ಕೋಟಿ ಹಣ ಎಲ್ಲಿಂದ ಎಲ್ಲಿಗೆ ಹೋಯ್ತು, ಯಾರ ಖಾತೆಗೆ ಹೋಯ್ತು, ಯಾವ ಉದ್ದೇಶಕ್ಕೆ ಹೋಯ್ತು, ಎಷ್ಟು ಖಾತೆಗೆ ಹೋಯ್ತು ಹಾಗೂ ಎಷ್ಟು ಕಾಸು ಹೋಯ್ತು, ಇಷ್ಟೆಲ್ಲ ಪ್ರಶ್ನೆಗಳಿಗೆ ಎಸ್ಐಟಿ ತಂಡ ಉತ್ತರ ಹುಡುಕಿ ಹೊರಟಿದೆ. ಅಕ್ರಮದ ತನಿಖೆ ಈಗ ಮತ್ತಷ್ಟು ಚುರುಕುಗೊಂಡಿದೆ. ಹೌದು, ವಾಲ್ಮೀಕಿ ನಿಗಮದ ಹಣವನ್ನು ನೀರಿನ ರೀತಿ ಹಂಚಿರೋದು ತನಿಖೆಯಲ್ಲಿ ಬೆಳಕಿಗೆ ಬರ್ತಿದೆ. ರಾಜಕೀಯ ಉದ್ದೇಶ, ಎಲೆಕ್ಷನ್ ಖರ್ಚಿಗೆ ಹಣ ಬಳಕೆ ಆಗಿದೆ. ಈ ಹಂತದಲ್ಲಿ ಅಧಿಕಾರಿಗಳು, ಮಧ್ಯವರ್ತಿಗಳು ಸೇರಿ ಬೇರೆ ರಾಜ್ಯಗಳ ರಾಜಕಾರಣಿಗಳು ಶಾಮೀಲಾಗಿರೋ ಆರೋಪ ಕೇಳಿಬಂದಿದೆ. ಇದರ ಬೆನ್ನಲ್ಲೇ ಎಸ್ಐಟಿ ತಂಡ ಅಕ್ರಮದ ಜಾಡು ಹಿಡಿದು ಹೊರಟಿದೆ. ಎಸ್ಐಟಿ ತನಿಖೆ ಆಳ ಅಗಲ ನೋಡೋದಾದ್ರೆ ನಕಲಿ ಖಾತೆಗಳಿಗೆ 94 ಕೋಟಿ ರೂಪಾಯಿ ಹಣ ಜಮೆ ಆಗಿರೋದು ಗೊತ್ತಾಗಿದೆ. ಇದರ ಬೆನ್ನಲ್ಲೇ ಬಾರ್, ಚಿನ್ನದಂಗಡಿ ಓನರ್ಗಳ ವಿಚಾರಣೆ ನಡೆಸಲಾಗ್ತಿದೆ. ನಿಮ್ಮ ಖಾತೆಗೆ ಹಣ ಜಮೆಯಾಗಿದ್ದು ಯಾಕೆ ಅಂತ ಪ್ರಶ್ನಿಸಲಾಗ್ತಿದೆ. ಇನ್ನೊಂದು ದಿಕ್ಕಿನಲ್ಲಿ 100 ಅಕೌಂಟ್ಗಳಿಗೆ ಹಣ ಟ್ರಾನ್ಸ್ಫರ್ ಮಾಡಿದ್ದು ಮೊದಲು ಖಾತೆಗೆ ಹಾಕಿ ನಂತರ ಹಣ ಕನ್ವರ್ಟ್ ಮಾಡಿರೋದು ಗೊತ್ತಾಗಿದೆ. ಈ ರೀತಿ ಹಣ ಪಡೆಯುವಾಗ ಖಾತೆದಾರರಿಗೆ ಕಮಿಷನ್ ನೀಡಿದ್ದು 5% 10% ಕ್ಯಾಶ್ ಅನ್ನ ಕಮಿಷನ್ ಆಗಿ ನೀಡಿರೋ ಅನುಮಾನ ಇದೆ. ಒಟ್ನಲ್ಲಿ ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಕೇಸ್ ಅಗೆದಷ್ಟು ಆಳಕ್ಕೆ ಹೋಗ್ತಾ ಇದೆ. ಇನ್ನು ಹಗರಣದ ಉರುಳು ಯಾರ್ಯಾರನ್ನ ಸುತ್ತಿಕೊಳ್ಳುತ್ತೋ ಕಾದು ನೋಡಬೇಕಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.